ಹೃದಯದಲ್ಲಿದ್ದ ಟೀಚರ್ ಜೊತೆ ನಡೆದ ಕಹಾನಿ. ಸ್ನೇಹಿತರೆ, ನಾನು ಹೈಸ್ಕೂಲ್ನಲ್ಲಿ ಓದುವಾಗ ನನ್ನ ಟೀಚರ್ ಒಬ್ಬರು ನನಗೆ ತುಂಬಾ ಪ್ರೀತಿಯಿಂದ ಮಾತಾಡಿಸುತ್ತಿದ್ದರು. ಅವರ ಜೊತೆ ನಡೆದ ಆ ಕೆಲಸದ ಕತೆ ಹೇಳ್ತಾ ಇದ್ದೀನಿ, ಪೂರ್ತಿ ಕತೆ ಕೇಳಿ. ನಾನು ವಿಕ್ರಮ್, ವಯಸ್ಸು 25, ಒಂದು ಹಳ್ಳಿಯಲ್ಲಿ ನನಗೆ ಸಿಕ್ಕಿದ್ದ ಸರ್ಕಾರಿ ಕೆಲಸ ಮಾಡಿಕೊಂಡಿದ್ದೆ. ಇನ್ನೂ ಕೂಡ ಮದುವೆಯಾಗದ ನನಗೆ ಕೈ ಸಹಾಯ ಬಿಟ್ಟರೆ ಮತ್ತೇನು ಗತಿ ಇರಲಿಲ್ಲ. ಪ್ರತಿದಿನ ಬೆಳಿಗ್ಗೆ ಎದ್ದು 9 ಗಂಟೆಗೆ ಆಫೀಸ್ಗೆ ಹೋದರೆ ಬರುವುದು ಸಂಜೆ ಆಗುತ್ತಿತ್ತು. ಹೀಗಿರುವ ಒಂದು ದಿನ ನಾನು ಬಾಡಿಗೆ ಇದ್ದ ಮನೆಯ ಕೆಳಗಿನ ಅಂತಸ್ತಿನಲ್ಲಿ ಇದ್ದವರು ಖಾಲಿ ಮಾಡಿಕೊಂಡು ಹೋದರು. ಆವಾಗ ತಾನೇ ಪರಿಚಯವಾಗಿದ್ದ ಆಂಟಿ ಹೊರಟು ಹೋದಳು. ಇನ್ನೂ ಹೊಸದಾಗಿ ಯಾರಾದರೂ ಬಂದೇ ಬರ್ತಾರೆ ಎಂದು ಸುಮ್ಮನೆ ನನ್ನ ಕೆಲಸ ನೋಡಿಕೊಂಡು ಹೊರಟಿದ್ದೆ. ಸಂಜೆ ಕೆಲಸ ಮುಗಿಸಿ ಬೈಕ್ ಮನೆ ಮುಂದೆ ನಿಲ್ಲಿಸಿ ಮೇಲೆ ನನ್ನ ಕೋಣೆಗೆ ಹೋಗಬೇಕು ಎನ್ನುವಷ್ಟರಲ್ಲಿ ರಮ್ಯಾ ಮೇಡನ್ನನ್ನು ನೋಡಿದ ತಕ್ಷಣ ನನಗಾದ ಸಂತೋಷಕ್ಕೆ ಮಿತಿಯೇ ಇರಲಿಲ್ಲ. ಅವರು ನನ್ನನ್ನು ನೋಡಿದ ತಕ್ಷಣ ವಿಕ್ರಮ್ ಎಂದು ಗುರುತು ಹಿಡಿದು ತುಂಬಾ ಖುಷಿಯಿಂದ ಮಾತಾಡಿಸಿದರು. ಅಲ್ಲಿಗೆ ನಮ್ಮ ಮುಖದಲ್ಲಿ ಸಂತೋಷ್ ಮನೆ ಮಾಡಿತು. ಇನ್ನು ಅವರ ಕೊರಳಲ್ಲಿ ತಾಳಿ ಇರಲಿಲ್ಲ, ಹಣೆಗೆ ಕುಂಕುಮ ಇರಲಿಲ್ಲ. ನೋಡಿ ನನ್ನ ಮನಸ್ಸು ಕೇಳಲಿಲ್ಲ. ಏನಾಯ್ತು ಮೇಡಮ್ ಎಂದರೆ ಅವರ ಗಂಡು ಅಗಲಿದ್ದ ವಿಷಯ ತಿಳಿಸಿದರು. ನಾನು ಸ್ವಲ್ಪ ಸಮಾಧಾನ ಮಾಡಿದೆ. ಅವರ ಮನೆಯ ಮುಂದೆ ಇಟ್ಟಿದ್ದ ಸಾಮಾನುಗಳನ್ನು ಒಳಗೆ ಇಡಲು ಸಹಾಯ ಮಾಡಿದೆ. ಸಹಾಯ ಮಾಡುವಾಗ ಕಣ್ಣಿಗೆ ಬಿದ್ದ ಸೌಂದರ್ಯ ನೋಡಿ ಹಳೆ ನೆನಪುಗಳು ಕಾಡತೊಡಗಿದವು. ಇನ್ನು ಮೇಲೆ ನನ್ನ ಕೋಣೆಗೆ ಹೋಗಿ ಕೈ ಸಹಾಯ ಮಾಡಿಕೊಂಡು ನಂತರ ಊಟಕ್ಕೆ ಹೋದೆ. ಹೊರಗೆ ಬಂದು ಖಾನಾವಳಿಯಲ್ಲಿ ಊಟ ಮುಗಿಸಿಕೊಂಡು ನನ್ನ ಗೆಳೆಯ ಪರಮೇಶ್ಗೆ ಫೋನ್ ಮಾಡಿ, ಮೇಡಮ್, ನನ್ನ ಮನೆಯ ಕೆಳಗಿನ ಮನೆಯಲ್ಲಿ ಬಾಡಿಗೆಗೆ ಬಂದಿರುವ ವಿಷಯ ಕೇಳಿ. ಅವನು ನನ್ನ ಕಿಚಾಯಿಸಲು ಆರಂಭ ಮಾಡಿದ. ಅವರು ಮೊದಲು ಎಷ್ಟು ಸೌಂದರ್ಯದಿಂದ ಇದ್ದರು, ಅದೇ ಸೌಂದರ್ಯ ಇದ್ದಾರೆ ಕಣೋ ಎಂದಾಗ ಅವನು ಆಯ್ತು ಬಿಡಪ್ಪ, ನೀನು ಅದೃಷ್ಟವಂತ ಎಂದು ಹೇಳಿದ. ಇನ್ನು ಅವರ ಗಂಡ ಅಗಲಿದ ವಿಷಯ ತಿಳಿಸಿದಾಗ ಅವನು ಮತ್ತೆ ಡಬಲ್ ಧಮಾಕ ಸಿಕ್ತು. ಬಿಡೋ ನಿನಗೆ ಎಂದು ಗೆಲಿ ಮಾಡಿದ. ನಾನು ಅದನ್ನೇ ತಲೆಯಲ್ಲಿ ಇಟ್ಟುಕೊಂಡು ಮನೆಗೆ ಹೋದೆ. ರಾತ್ರಿ ಕೆಲಸ ಮಾಡಿಕೊಂಡು ಮಲಗಿದೆ. ಬೆಳಿಗ್ಗೆ ಎದ್ದು ಆಫೀಸ್ ಕಡೆ ಹೊರಟಿದ್ದೆ. ಮೇಡಮ್ ಕೂಡ ಕಣ್ಣಿಗೆ ಕಾಣಿಸಿದರು. ಗುಡ್ ಮಾರ್ನಿಂಗ್ ಮೇಡಮ್ ಎಂದಾಕ್ಷಣ ಅವರು ಮುಗುಳುನಗೆಯೊಂದಿಗೆ ವೆರಿ ಗುಡ್ ಮಾರ್ನಿಂಗ್ ವಿಕ್ರಮ್, ಆಫೀಸ್ ಕಡೆ ಹೋಗ್ತಾ ಇದ್ದೀಯಾ ಎಂದರು. ನಾನು ಇಲ್ಲ ಮೇಡಮ್, ಇವತ್ತು ನಿಮ್ಮ ಸ್ಕೂಲ್ ಕಡೆನೇ ಹೋಗ್ತಾ ಇದ್ದೀನಿ ಎಂದು ಹಿಂದೆ ಕೂರಿಸಿಕೊಂಡು ಬ್ರೇಕ್ ಹಾಕುತ್ತಾ ಅವರ ಸ್ಕೂಲ್ಗೆ ಹೋದೆ. ಅವತ್ತು ಆ ಶಾಲೆಯ ಪ್ರಿನ್ಸಿಪಾಲರನ್ನು ಭೇಟಿಯಾಗುವುದು ಇತ್ತು. ಭೇಟಿಯಾದ ನಂತರ ನನ್ನ ಕೆಲಸಕ್ಕೆ ಹೋದೆ. ಅವತ್ತು ರವಿವಾರ. ರಮ್ಯಾ ಮೇಡಮ್ ನೈಟಿ ಹಾಕಿಕೊಂಡು ಮನೆಯ ಮುಂದೆ ಬಟ್ಟೆ ತೊಳೆಯುತ್ತಿದ್ದರು. ನಾನು ಅಲ್ಲೇ ಇದ್ದ ನನ್ನ ಬೈಕ್ ಪೊರೆಸುತ್ತಾ ಸೌಂದರ್ಯ ನೋಡುತ್ತಾ ಮೇಡಮ್ ಜೊತೆ ಮಾತಾಡುತ್ತಾ ಹಳೆಯ ನೆನಪುಗಳನ್ನು ಮೆಲುಕು ಹಾಕುತ್ತಿರುವಾಗ ಅವರು ಜಾರಿ ಬಿದ್ದದ್ದು ನೋಡಿ ತಕ್ಷಣ ಸಹಾಯಕ್ಕೆ ಹೋದೆ. ನಾನು ಅವರನ್ನು ಮೇಲಕ್ಕೆ ಎತ್ತಿ ನಿಲ್ಲಿಸಿ ನಿಧಾನಕ್ಕೆ, ಸೌಂದರ್ಯ ನೋಡಿ ಏನಾಯ್ತು, ಏನಾದರೂ ಬೆಟ್ಟಾಯ್ತಾ ಎಂದು ಕೇಳುವಷ್ಟರಲ್ಲೇ ಅವರು ಏನೂ ಆಗಿಲ್ಲ, ಜಸ್ಟ್ ಮಿಸ್ ಎಂದು ನಗುತ್ತಾ ನಿಂತರು. ನಾನು ನನ್ನ ಕೈಗಳನ್ನು ನೋಡಿಕೊಂಡು ಸುಮ್ಮನಾದೆ. ನಂತರ ನಡೆದ ರೋಚಕ ಘಟನೆಯನ್ನು ನೆನೆಸಿಕೊಂಡು ರವಿವಾರದ ಮಧ್ಯಾಹ್ನವೆಲ್ಲ ಕಳೆದು ಹೋಯಿತು. ಸಂಜೆ ನಾನು ಟೀ ಕುಡಿಯಲು ಹೊರಗೆ ಹೋಗ್ತಾ ಇರಬೇಕಾದರೆ ಮೇಡಮ್ ಒಳಗೆ ಕರೆದರು. ಒಳಗೆ ಹೋದಾಗ ಅವರ ಮನೆಯಲ್ಲಿನ ಫ್ರಿಡ್ಜ್ ಟಿವಿ ಆನ್ ಮಾಡಿಕೊಟ್ಟೆ. ಅವರು ಥ್ಯಾಂಕ್ಸ್ ವಿಕ್ರಮ್ ಎಂದಾಗ ನಾನು ಪರವಾಗಿಲ್ಲ ಬಿಡಿ, ಅದರಲ್ಲಿ ಏನಿದೆ, ನೀವು ಏನೇ ಸಹಾಯ ಬೇಕಾದರೂ ನನ್ನ ನೆನೆಸಿಕೊಳ್ಳಿ ಎಂದು ಹೇಳಿದೆ. ಅವರು ಯಾವುದೇ ಸಹಾಯ ಆದರೂ ಮಾಡ್ತೀಯಾ ಎಂದು ಕಿಚನ್ ಕಡೆ ಹೋದರು. ನಾನು ನಿಮಗೆ ಇಲ್ಲ ಅನ್ನಕ್ಕೆ ಆಗಲ್ಲ ಮೇಡಮ್, ಯಾವ ಸಹಾಯ ಬೇಕು ಹೇಳಿ ಎಂದಾಗ ಅವರು ಆ ಸಹಾಯದ ಬಗ್ಗೆ ಪ್ರಸ್ತಾಪ ಮಾಡಿದರು. ನಾನು ಬೆಳಿಗ್ಗೆ ಸಹಾಯ ಮಾಡಿದ ನನ್ನ ಕೈಗಳನ್ನು ನೋಡಿಕೊಂಡು ಖಂಡಿತ ಮಾಡ್ತೀನಿ ಮೇಡಮ್. ರೋಗಿ ಬೆಳೆಸಿದ್ದು ಮೊಸರು ಅನ್ನ ವೈದ್ಯ ಹೇಳಿದ್ದು ಮೊಸರನ್ನ ಎಂದು ಆರಂಭ ಮಾಡಿದೆ. ನಂತರ ಸ್ವರ್ಗ ಎಲ್ಲಿದೆ ಎಂದು
ಕೇಳಿದರೆ ನಾನು ಹೇಳುವುದು ಅಲ್ಲಿಯೇ ಇದೆ ಎಂದು ಆ ಸ್ವರ್ಗದಲ್ಲಿ ದಿನಗಳು ಕಳೆದದ್ದೇ ಗೊತ್ತಾಗಲಿಲ್ಲ. ಈ ವಿಷಯ ಪರಮೇಶಿಗೆ ಹೇಳಲು ಹೋಗಲಿಲ್ಲ. ರಮ್ಯಾ ತನ್ನ ಮೊಬೈಲ್ನಲ್ಲಿ ನನ್ನ ಮತ್ತು ಅವಳ ಆ ಸೆಲ್ಫಿಗಳನ್ನು ತೆಗೆದುಕೊಂಡಿದ್ದಳು. ರಾಮ್ಯಾಳಿಗೆ ಏನಾದರೂ ಸಹಾಯ ಬೇಕಾದರೆ ತಕ್ಷಣ ಧಾವಿಸುತ್ತಿದ್ದ ನಾನು ಅವಳನ್ನು ಬಿಟ್ಟು ದೂರ ಹೋಗಿ ಬದುಕುವ ಪರಿಸ್ಥಿತಿ ಬಂದೊದಗಿತು. ಒಂದು ದಿನ ಸಂಜೆ ಪರಮೇಶಿಯ ಜೊತೆ ಫೋನಿನಲ್ಲಿ ಮಾತಾಡ್ತಾ ಇರುವಾಗ ಪರಮೇಶಿ, ಏನೋ ನೀನು ಕೂಡ ಸ್ವರ್ಗ ನೋಡ್ತೀಯಾ ಎಂದು ತಿಳಿದಿರಲಿಲ್ಲ ಎಂದನು. ನಾನು ಏನೋ ಹೇಳ್ತಾ ಇದ್ದೀಯಾ, ಅರ್ಥ ಆಗುವ ತರ ಹೇಳು ಎಂದರೆ ಅವನು ವಾಟ್ಸಪ್ ನೋಡು ಎಂದು ಹೇಳಿದ. ನೋಡಿದರೆ ರಮ್ಯಾ ತೆಗೆದುಕೊಂಡಿದ್ದ ನನ್ನ ಮತ್ತು ರಮ್ಯಾಳ ಸೆಲ್ಫಿ ಫೋಟೋ ವಿಡಿಯೋ ನೋಡಿ ನನಗೆ ಮಾತುಗಳೇ ಬರಲಿಲ್ಲ. ನಾನು ತಕ್ಷಣ ರಮ್ಯಾಳ ಹತ್ತಿರ ಹೋಗಿ ಅವಳ ಫೋನ್ ತೆಗೆದು ನೋಡಿದರೆ ಅವಳ ಫೋನಿನಲ್ಲಿ ಪರಮೇಶಿಯ ಜೊತೆ ತೆಗೆದುಕೊಂಡ ಅದೇ ರೀತಿಯ ಫೋಟೋಗಳು ನೋಡಿ ನನಗೆ ದಿಕ್ಕೆ ತೋಚಲಿಲ್ಲ. ನಾನು ಮೇಡಂ ಕಾಲಿಗೆ ಬಿದ್ದು ನಮ್ಮ ಫೋಟೋಗಳನ್ನು ಡಿಲೀಟ್ ಮಾಡಿ ಅಲ್ಲಿಂದ ದೊಡ್ಡ ನಮಸ್ಕಾರ ಹೇಳಿ ಹೊರಟು ಬಂದೆ. ಪರಮೇಶಿ ಕೂಡ ಫೋನ್ ಮಾಡುತ್ತಾನೆ, ಏನೋ ಹಿಂಗಾಯಿತು ಎಂದು ನಗುತ್ತಾ ಮಾತಾಡ್ತಾನೆ. ಆದರೆ ನಾನು ಕೂಡ ನಡೆದ ಘಟನೆ ಎಲ್ಲ ಕನಸು ಕಂಡಲ, ಸುಮ್ಮನಿರು ಎಂದು ಸುಮ್ಮನಾದೆ. ನಾನು ನನ್ನ ಕೆಲಸ ನೋಡಿಕೊಂಡು ಮುಂದೆ ನಡೆಯಲು ಪ್ರಯತ್ನಿಸುತ್ತಿದ್ದೆ. ಆದರೂ ರಮ್ಯಾ ಮೇಡಂ ಜೊತೆ ನಡೆದ ಆ ಕ್ಷಣಗಳು ಮನಸ್ಸಿನಲ್ಲಿ ಮತ್ತೆ ಮತ್ತೆ ಕಾಡುತ್ತವೆ. ಒಂದು ಕಡೆಯಿಂದ ಅವರ ಪ್ರೀತಿ ಪಾತ್ರ ನಡವಳಿಕೆ ನನಗೆ ಹತ್ತಿರವಾಗಲು ಪ್ರೇರೇಪಿಸುತ್ತಿತ್ತು. ಇನ್ನೊಂದು ಕಡೆಯಿಂದ ಅವರ ಬಗ್ಗೆ ಪರಮೇಶಿ ಹೇಳಿದ ವಿಷಯಗಳು ನನ್ನನ್ನು ಹಿಂಜರಿಸುತ್ತಿದ್ದವು. ಅವಳ ಫೋನ್ ನಲ್ಲಿ ಕಂಡ ಫೋಟೋಗಳು ಮತ್ತು ಅವಳ ಆಟವು ನನ್ನಲ್ಲಿ ಒಂದು ರೀತಿಯ ಗೊಂದಲವನ್ನು ಮೂಡಿಸಿತ್ತು. ನಾನು ಈ ಗತಿಯಲ್ಲಿ ಸಾಗುತ್ತಿದ್ದಾಗ ನನ್ನ ಮನಸ್ಸು ನನಗೆ ಒಂದೇ ಮಾತು ಹೇಳುತ್ತಿತ್ತು, ನಿನ್ನ ಜೀವನ ನಿನ್ನದ್ದೇ ಆಗಬೇಕು, ಇದನ್ನು ಮತ್ತೊಬ್ಬರ ಸಹಾಯ ಅಥವಾ ಬಾಧೆಯಿಂದ ಹಾಳು ಮಾಡಿಕೊಳ್ಳಬೇಡ ಎಂದು. ಆ ದಿನಗಳಲ್ಲಿ ನಾನು ಕೆಲಸದ ಮೇಲೆ ಹೆಚ್ಚು ಗಮನಹರಿಸಲು ಆರಂಭಿಸಿದೆ. ಆದರೆ ಅವಳೊಂದಿಗೆ ಎದುರಾಗುವ ಸಂದರ್ಭದಲ್ಲಿ ನಾವು ಉಡುಗೋಲು ಮಾಡುತ್ತಿದ್ದ ಕ್ಷಣಗಳು ನನಗೆ ಮತ್ತೆ ಮತ್ತೆ ಅರ್ಥಹೀನವಾಗುತ್ತಿತ್ತು. ರಮ್ಯಾ ಮೇಡಂ ಇಂದ ನನ್ನ ಕಡೆಗೆ ಬರುತ್ತಿದ್ದ ಮಾತುಗಳು ನನ್ನ ಒಳಗಿನ ಭಾವನೆಗಳಿಗೆ ಮತ್ತಷ್ಟು ಬಲ ನೀಡುತ್ತಿತ್ತು. ಆ ದಿನ ಬೆಳಗ್ಗೆ ನಾನು ಆಫೀಸ್ಗೆ ಹೋಗುವಾಗ ರಮ್ಯಾ ಮೇಡಂ ನನ್ನ ಎದುರಿಗೆ ಬಂದು ನಿಂತರು. ಅವರು ಹೇಳಿದ್ದು ನನ್ನ ಮನಸ್ಸನ್ನು ತಲ್ಲಣಗೊಳಿಸಿತು. ವಿಕ್ರಮ್, ನನ್ನ ಜೀವನದಲ್ಲೆಲ್ಲ ನಿನ್ನಂತಹ ಒಬ್ಬನಿಗೆ ಭೇಟಿಯಾಗಿದೆ ಎಂದರೆ ನಾನು ತುಂಬಾ ಹೆಮ್ಮೆಯಿಂದ ಇರುತ್ತೇನೆ. ನಾನಿಲ್ಲಿ ಬಂದು ನನ್ನ ನಿಜವಾದ ಗೆಳೆಯನನ್ನು ಕಂಡಿದ್ದೇನೆ. ಆದರೆ ನಿನಗೆ ಹತ್ತಿರವಾಗುವುದು ನಿನ್ನ ಜೀವನಕ್ಕೆ ತೊಂದರೆ ತರಲು ನನ್ನ ಮನಸ್ಸು ಒಪ್ಪುವುದಿಲ್ಲ. ಅವರ ಮಾತುಗಳು ನನಗೆ ಒಂದು ರೀತಿಯ ಶಾಂತಿಯನ್ನು ತಂದವು. ನಾನು ತಕ್ಷಣವೇ ಅವಳ ಕೈ ಹಿಡಿದು, ಮೇಡಂ, ಜೀವನದಲ್ಲಿ ನಾವೆಲ್ಲರೂ ನಮ್ಮದೇ ಆದ ಭಾಗಗಳನ್ನು ಹೊಂದಿರುತ್ತವೆ. ಆದರೆ ಹೃದಯವನ್ನು ಬೇರೆಯವರಿಗೆ ಕೊಡುವ ಮೊದಲು ನಾವು ನಮ್ಮ ದಾರಿ ಸ್ಪಷ್ಟಗೊಳಿಸಬೇಕಾಗುತ್ತದೆ. ಅವರು ತಲೆಬಾಗಿದರು, ಆದರೆ ಅವರ ಕಣ್ಣಲ್ಲಿ ಕಣ್ಣೀರು ತುಂಬಿತ್ತು. ನಾವು ನಮ್ಮ ದಾರಿಯನ್ನು ಆರಿಸಿಕೊಂಡೆವು. ಸ್ನೇಹಿತರೆ, ಕತೆ ಕೇಳಿದ್ದಕ್ಕೆ ಧನ್ಯವಾದಗಳು. ದಯವಿಟ್ಟು ಲೈಕ್ ಮಾಡಿ, ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಕಥೆಯಲ್ಲಿ ಮತ್ತೆ ಸಿಗೋಣ. ಧನ್ಯವಾದಗಳು.